ನಮಸ್ಕಾರ ಪ್ರಿಯ ವೀಕ್ಷಕರೇ. ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋ ನಮಃ. ನಿಮಗೆಲ್ಲರಿಗೂ ಮಂಗಳ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿವಸ ಜೂನ್ ತಿಂಗಳಲ್ಲಿ ಸಿಂಹ ರಾಶಿಯವರಿಗೆ ಸೂರ್ಯನಷ್ಟೇ ಪ್ರಕಾಶವಾದಮಾನಂತಹ ಬೆಳಕು, ಸೂರ್ಯನಷ್ಟೇ ಪ್ರಭಾವವಾದಂತಹ ಶಕ್ತಿ, ಗುರುಬಲ ಸಿಂಹ ರಾಶಿಯವರಿಗೆ ಹೋದ್ರೂ ಸಹಿತ ಗುರು ಅವರ ದೃಷ್ಟಿ ಅವರ ಮೇಲೆ ಸದಾಕಾಲ ಇರುವಂತಹ ಯೋಗ, ಚಿನ್ನದಂತ ಯೋಗ, ಅದ್ಭುತಕರವಾಗಿರ್ತಕ್ಕಂತಹ ಯೋಗ ಸಿಂಹ ರಾಶಿಯವರಿಗೆ ಜೂನ್ 15ರ ನಂತರ ಲಾಟರಿ ಯೋಗ, ಅದ್ಭುತವಾಗಿರತಕ್ಕಂತಹ ಜೀವನದಲ್ಲಿ ಒಂದು ಸಂಗಾತಿ, ಒಂದು ಗೆಳೆತನವನ್ನ ಕೂಡಿ ಬಡುವಂತಹ ಯೋಗವನ್ನ ಸೃಷ್ಟಿ ಮಾಡ್ಕೊಳ್ತೀರಾ. ಅದು ಯಾವ್ದ್ರಿ ಗುರುಗಳ? 15ನೇ ತಾರೀಕು ಅಂತ ಯೋಗ ನಮಗೇನದ ಜೀವನದಲ್ಲಿ? ಈಗ ಅಸಲಿ ಆಟ ಈಗ ಶುರುವಾಗ್ತದ. ಗುರುಗಳು 15 ದಿನ ಆದ್ರೆ ವಿಡಿಯೋನೇ ಮಾಡಿದ್ದಿಲ್ಲ. ಯಾಕಂತಂದ್ರೆ ಸಿಹಿ ಸುದ್ದಿ ತರಬೇಕಲ್ಲ ನಾನು ಒಬ್ಬ ರಾಶಿಯವರಿಗೆ. ಅದು ಯಾವ ರಾಶಿ ಸಿಹಿ ಸುದ್ದಿ ಅಂದ್ರ ಸಿಂಹ ರಾಶಿಯವರಿಗೆ ಎಲ್ಲೆಡೆ ಸಂಭ್ರಮ, ಎಲ್ಲೆಡೆ ಸಿಹಿ ಸುದ್ದಿಯನ್ನ ಹೇಳುವಂತಹ ಸಮಯ ಇದಾಗಿರ್ತಕ್ಕಂಥದ್ದು. ಹಾಗಾದ್ರೆ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಫಸ್ಟ್ ಟೈಮ್ ಯಾರಾದ್ರೂ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಏನಿದೆ ಗುರುಗಳ? ಸಿಂಹ ರಾಶಿಯವರಿಗೆ ಜೂನ್ ಅಲ್ಲಿ ಏನದ ಒಂದ್ ಒಳ್ಳೆಯ ಅವಕಾಶಗಳೇನದ ಗುರುಗಳ ಅಂತಂದ್ರ, ಜೂನ್ ತಿಂಗಳ ಆಗದ ನಿಮಗೆ. ಯಾಕೆ ಹೇಳಿ? ಅದ್ಭುತಕರವಾಗಿರತಕ್ಕಂಥದ್ದು, ಲಾಭಕರವಾಗಿರತಕ್ಕಂಥದ್ದು ಸಿಹಿ ಸುದ್ದಿ, ಒಂದ್ ಒಳ್ಳೆಯ ಸಂಗಾತಿ, ಒಂದ್ ಒಳ್ಳೆಯ ಗೆಳೆತನವನ್ನ ಅನುಭವಿಸ್ತಕ್ಕಂಥದ್ದು. ಯಾವ ರೀತಿಯಾಗಿ ಗುರುಗಳ ನಮ್ಮ ಜೀವನದಲ್ಲಿ ಏನೆಲ್ಲಾ ಬದಲಾವಣೆಗಳಾಗ್ತದ ಗುರುಗಳ? ಸಿಂಹ ರಾಶಿಯವರಿಗೆ ಏನ್ ಬದಲಾವಣೆಗಳಾಗ್ತಕ್ಕಂಥದ್ದು? ಅದಕ್ಕಿಂತ ಮುಂಚಿತವಾಗಿ ಗ್ರಹಗಳ ಸ್ಥಾನಮಾನಗಳು ಯಾವ ರೀತಿಯಾಗಿ ಬದಲಾವಣೆಗಳಾಗಿದಾವ, ಯಾವ ರೀತಿಯಾಗಿ ಸ್ಥಾನಮಾನಗಳ ಬದಲಾವಣೆಗಳಾಗ್ತಾ ಇದ್ದಾವೆ ಅನ್ನುವಂಥದ್ದನ್ನ ನೋಡೋಣ. ಈಗ ನಾವು ಸಿಂಹ ರಾಶಿಗೆ ನೋಡಿದ್ವಿ, ಸಿಂಹ ರಾಶಿಯವರಿಗೆ ಏನೆಲ್ಲ ಗ್ರಹಗಳ ಬದಲಾವಣೆಗಳಾಗ್ತವ. ಆದ್ರೆ ಸಿಂಹ ರಾಶಿಯವರಿಗೆ ಗುರುಬಲ ಇದೆ. ಗುರುಬಲ ಹೋಯ್ತು ಬಿಡಿ, ಆದರೆ ನಿಮ್ಮ ರಾಶಾಧಿಪತಿ ಆಗಿರತಕ್ಕಂತಹ ಸೂರ್ಯ ಒಂದಿಷ್ಟು ಪ್ರಬಲವಾಗಿರತಕ್ಕಂತಹ ಶಕ್ತಿಯನ್ನ ನೀಡ್ತಕ್ಕಂಥದ್ದು. ಏನದ ಶಕ್ತಿಗಳಾಗಿರ್ತಕ್ಕಂಥದ್ದು? ಸಿಂಹ ರಾಶಿಯವರಿಗೆ ಏನಂತಂದ್ರೆ, ಮೊದಲನೇ ಗ್ರಹ ಗುರುಗ್ರಹ ತನ್ನ ಪತನವನ್ನ ಬದಲಾಯಿಸ್ತಕ್ಕಂಥದ್ದು, ಬದಲಾವಣೆಗಳನ್ನ ಮಾಡ್ತಕ್ಕಂಥದ್ದು. ಈ ತಿಂಗಳು 2ನೇ ತಾರೀಕು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪ್ರವೇಶವನ್ನ, ತನ್ನ ಉಚ್ಚ ಸ್ಥಾನಕ್ಕೆ ತನ್ನ ಪ್ರವೇಶವನ್ನ ಮಾಡ್ತಕ್ಕಂಥದ್ದು. ಇದೇ 8ನೇ ತಾರೀಕು ಶುಕ್ರ ಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪತನವನ್ನ ಬದಲಾಯಿಸಿಕೊಂಡ್ರ 15ನೇ ತಾರೀಕು ಸೂರ್ಯಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ತನ್ನ ಪತನವನ್ನ ಬದಲಾಯಿಸ್ತಾನೆ. ಹಾಗೆ 21ನೇ ತಾರೀಕು ಕುಜಗ್ರಹ ಮೇಷ ರಾಶಿಯಿಂದ ವೃಷಭ ರಾಶಿಗೆ ತನ್ನ ಪತನವನ್ನ ಬದಲಾಯಿಸಿದ್ರೆ, 22ನೇ ತಾರೀಕು ಬುಧ ಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ತನ್ನ ಪ್ರವೇಶವನ್ನ ಬದಲಾಯಿಸ್ತಕ್ಕಂಥದ್ದು. 22ನೇ ತಾರೀಕು ಕಟಕ ರಾಶಿಗೆ 3 ಗ್ರಹಗಳ ಸಂಯೋಗ ಆಗ್ತಕ್ಕಂಥದ್ದು. ದ್ವಾದಶ ರಾಶಿ ಮೇಲೆ ಯಾವ ರೀತಿಯಾಗಿ ಪರಿಣಾಮಗಳು ಬೀರ್ತಕ್ಕಂಥದ್ದು ಈ ತಿಂಗಳು ಏನದ ಜೀವನದಲ್ಲಿ ಹಂಚ್ಕೊಳ್ರಿ ಗುರುಗಳ. ನಮ್ದು ಜೀವನದಲ್ಲಿ ಏನಾಗ್ತದ, ಏನಿರುತ್ತೆ, ಏನಿರೋದಿಲ್ಲ ಅಂತಕ್ಕಂಥದ್ದು ಜೂನ್ ತಿಂಗಳಲ್ಲಿ ನೋಡ್ಕೊಂಡ್ ಬರೋಣ. ಸಿಂಹ ರಾಶಿಯವರಿಗೆ ಗುರು ಹೋಗ್ಬಿಡ್ತು, ಆದ್ರೆ 12ನೇ ಮನೆಯಲ್ಲಿ ಬಂದಿರ್ತಕ್ಕಂಥದ್ದು. ಈ 12ನೇ ಮನೆಯಲ್ಲಿ ಬಂದಾಗ ಏನಾಗ್ತದ ಅಂತಂದ್ರ, ಖರ್ಚು ಜಾಸ್ತಿ ಆಗ್ತದ, ಲಾಭ ಜಾಸ್ತಿ ಆಗ್ತದ. ಗುರು ಬಲ ಬಂದ್ರೆ, ಆಗ ಗುರುಬಲ ಹೋದ್ರೆ, ಗುರುಬಲ ಬಂದ್ರೂ ಸಹಿತ ನಿಮ್ಗೆ ಗುರುಬಲ ಹೋಗಿರ್ತಕ್ಕಂಥದ್ದು. ಆಗ 12ನೇ ಮನೆಯಲ್ಲಿ ಬಂದಾಗ ಖರ್ಚು ಜಾಸ್ತಿ ಆಗ್ತದ, ಲಾಭ ಜಾಸ್ತಿ ಆಗ್ತದ. ಯಾವ ರೀತಿಯಾಗಿ ಗುರುಗಳು ಅಂತಂದ್ರೆ, ನಿಮ್ಮ ರಾಶಾಧಿಪತಿ ಆಗಿರ್ತಕ್ಕಂಥ ಸೂರ್ಯ 10ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. 15ನೇ ತಾರೀಕಿನ ನಂತರ 11ನೇ ಮನೆಗೆ ಬರ್ತಾನೆ. ಆದ್ರೆ
11ನೇ ಮನೆಗೆ ಬಂದಾಗ ಲಾಭಗಳನ್ನ ಕೊಡ್ತಾನೆ. ಲಾಭಗಳನ್ನ ಯಾವ ರೀತಿಯಾಗಿ ಅಂತಂದ್ರೆ, ನೀವೇನಾದ್ರೂ ಕಷ್ಟಪಟ್ಟಿರ್ತಕ್ಕಂಥ ಹಣ ಏನ್ ನಿಮ್ಗೆ ಕೈ ಸೇರ್ಬೇಕಾಗಿರ್ತದಲ್ಲ, ಕೈಗೆ ಸೇರುವಂತದ್ದಾಗಿರ್ತಕ್ಕಂಥದ್ದು, ದುಪ್ಪಟ್ಟು ಹಣ ಮಾಡಿರ್ತೀರಾ, ಯಾವ ರೀತಿಯಾಗಿ ಕೈಗೆ ಇನ್ನೇನ್ ತಲುಪಬೇಕನ್ನೋತ್ನಾಗ ಯಾರೋ ಅದ್ದಿನ ತರ ಪಡ್ಕೊಂಡು ಹೋಗ್ಬಿಡ್ತಕ್ಕಂಥದ್ದು, ಆ ಪರಿಸ್ಥಿತಿಗಳು ಬರ್ತಕ್ಕಂಥದ್ದು. 10ನೇ ಮನೆಯಲ್ಲಿ ಇದ್ದಾಗ ಏನೆಲ್ಲ ಕೆಲಸ ಕಾರ್ಯಗಳು ನಡೀತಾವ್ರಿ ಗುರುಗಳ ಅಂತ ಕೇಳ್ಬೋದು. ಗೌರ್ಮೆಂಟ್ ನಿಂದ ಒಳ್ಳೊಳ್ಳೆಯ ಅವಕಾಶಗಳು ದೊರೀತಾವ. ಗೌರ್ಮೆಂಟ್ ಕೆಲಸದಲ್ಲಿ ಇರ್ತಕ್ಕಂಥವ್ರಿಗೆ ಒಂದು ಒಳ್ಳೆಯ ಅವಕಾಶಗಳು ದೊರೀತಾವ. ಬಟ್ ಖಾಸಗಿ ಕೆಲಸದಲ್ಲಿ ಇರ್ತಕ್ಕಂಥವ್ರಿಗೂ ಸಹಿತ ಒಂದು ಉನ್ನತವಾಗಿರ್ತಕ್ಕಂತಹ ಒಳ್ಳೆಯ ಅವಕಾಶಗಳು ಸಹಿತ ಬರ್ತವೆ. ಮತ್ತೆ ಸಿಂಹರಾಶಿಯವರಿಗೆ ಒಂದು ಒಳ್ಳೆಯ ಖುಷಿ ವಿಚಾರ ಅಂದ್ರೆ, ಸಿಂಹರಾಶಿಯವರು ಯಾರ ಕೈ ಕೆಳಗೆ ಕೆಲಸ ಮಾಡಕ್ ಇಷ್ಟಪಡಲ್ಲ, ಅವ್ರ ಕೈ ಕೆಳಗೆ ಕೆಲಸದ ಆಳುಗಳನ್ನ ಇಟ್ಕೊಂತಾರೆ. ಯಾರ ರಾಜಕಾರಣಿಗಳಾಗ್ಲಿ, ಒಂದು ಪ್ರೆಸ್ ಅಲ್ಲಿ ಇರ್ತಕ್ಕಂಥವ್ರಾಗ್ಲಿ, ಒಂದು ಒಳ್ಳೆಯ ಚಾಲಕರಾಗಿರ್ತಕ್ಕಂಥವ್ರಾಗ್ಲಿ, ಒಂದು ಒಳ್ಳೆ ಅಂಗಡಿಗಳನ್ನ ಇಟ್ಕೊಂಡಿರ್ತಕ್ಕಂಥವ್ರ, ಎನಿವನ್ ಯಾರೇ ಆಗ್ಲಿ, ಸಿಂಹರಾಶಿಯವರು ಯಾರ ಕೈ ಕೆಳಗೆ ಕೆಲಸ ಮಾಡಕ್ಕೆ ಇಷ್ಟ ಪಡೋದಿಲ್ಲ. ಅವರೇ ಕೈ ಕೆಳಗೆ ಆಳನ್ನ ಇಟ್ಕೊಂಡು ಕೆಲಸ ಮಾಡುವಂತದ್ದಾಗಿರ್ತಕ್ಕಂಥದ್ದು. ಮತ್ತೆ ಕಷ್ಟಪಟ್ಟಿರ್ತಕ್ಕಂತಹ ಹಣವನ್ನ ನೀವು ಕೂಡಿಟ್ಕೊಳ್ತೀರಾ, ಒಂದಿಷ್ಟು ಖರ್ಚುಗಳನ್ನ ಮಾಡ್ತೀರಾ. ಸ್ವಲ್ಪ ಈ ತಿಂಗಳಲ್ಲಿ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗುವಂತದ್ದಾಗ್ತಕ್ಕಂಥದ್ದು. 11ನೇ ಮನೆಗೆ ಬಂದಾಗ ಸೂರ್ಯ ಬುಧ ತನ್ನ ಜೊತೆಗೆ ಅಂದ್ರೆ ಬುಧಾಮಾದಿತ್ಯ ಯೋಗವನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು 11ನೇ ಮನೆಯಲ್ಲಿ ನಡೀತಕ್ಕಂಥದ್ದು. ಈ 11ನೇ ಮನೆಯಲ್ಲಿ ಇರ್ತಕ್ಕಂಥ ಒಳ್ಳೆಯ ಅವಕಾಶಗಳು ಬರ್ತಕ್ಕಂಥದ್ದು. ಅಂದ್ರೆ ಈ 12ನೇ ಮನೆ ಗ್ರಹ ಬಂದಿರ್ತಕ್ಕಂಥ ಏನಾಗ್ತಕ್ಕಂಥ ಅಂದ್ರೆ ಖರ್ಚು ಜಾಸ್ತಿ ಆಗತಕ್ಕಂಥ. ಯಾವ ರೀತಿಯಾಗಿ ಖರ್ಚಾಗ್ತದ ಗುರುಗಳ ಅಂತಂದ್ರೆ, ನೀವು ಒಳ್ಳೆ ಏನೋ ಒಂದು ಮಂಗಳ ಕಾರ್ಯಗಳ ನಡೀತಾ ಇರ್ತದ ಮನೆ ಒಳಗಡೆ, ಯಾರೋ ಸಂಬಂಧಿಕರಿಗೆ ಹಣ ಕೊಡ್ತೀರಾ, ಅವ್ರೇನೋ 1 ತಿಂಗಳ ಬಿಟ್ಟು 2 ತಿಂಗಳ ಬಿಟ್ಟು ಹಿಂಗೆ ನಿಮ್ಗೆ ಉಡಾಪಿಗಳನ್ನ ಮಾತಾಡ್ಕೊಂಡು ಜೀವನವನ್ನ ತಗಲಿಸ್ತಾರೆ, ಸಿಕ್ಕಾಕ್ಸ್ಬಿಡ್ತಾರೆ. ಆದ್ರೆ ಮತ್ತೆ ಒಳ್ಳೆ ರೀತಿಯಾಗಿ ಇದು ಒಳ್ಳೆ ರೀತಿಯಾಗಿ ಕೆಟ್ಟ ರೀತಿಯಾಗಿ ಆಗ್ತಕ್ಕಂಥದ್ದು. ಒಳ್ಳೆ ರೀತಿಯಾಗಿ ಹಣ ಇಸ್ಕೋತಾರೆ, ಕೆಟ್ಟ ರೀತಿಯಾಗಿ ಪರಿಣಾಮ ಬೀಳ್ತವೆ. ಮತ್ತೆ ಇನ್ನೊಂದು ಕೆಟ್ಟ ರೀತಿಯಾಗಿ ಯಾವ ರೀತಿಯಾಗಿ ಬೀಳ್ತದೆ ಅಂತಂದ್ರೆ, ಆರೋಗ್ಯದಲ್ಲಿ ತುಂಬಾ ಸಮಸ್ಯೆಗಳು ಕಾಡ್ತಕ್ಕಂಥದ್ದು. ಲಗ್ನದಲ್ಲಿ ಕೇತು ಇರೋದ್ರಿಂದ ಮೂಳೆಗೆ ಸಂಬಂಧಿಸಿದಂತಹ ಕಾಯಿಲೆಗಳನ್ನ ಕಂಡು ಬರ್ತಕ್ಕಂಥದ್ದು. ಮತ್ತೆ ಶನಿಯಿಂದ ಒಂದು ಒಳ್ಳೆಯ ಅವಕಾಶಗಳು ಸಿಕ್ಕರೂ ಸಹಿತ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗ್ತಕ್ಕಂಥ. ಒಟ್ಟಾರೆಯಾಗಿ ಗುರುಗಳ ನಮ್ಗೆ ಜೂನ್ ತಿಂಗಳಲ್ಲಿ ಏನಿರ್ತದ ಗುರುಗಳ, ಜೂನ್ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಏನದ ಗುರುಗಳ, ಲಾಭಗಳೇನಾಗ್ತಕ್ಕಂಥದ್ದು, ನಷ್ಟಗಳೇನಾಗ್ತವ ಗುರುಗಳ ತಿಳಿಸಿಕೊಡ್ರಿ. ಮೊದಲನೇದಾಗಿ ಸಿಂಹರಾಶಿಯವರಿಗೆ ಮೇನ್ ಪಾಯಿಂಟ್ ಏನಂತಂದ್ರೆ, ರಾಜಕೀಯದಲ್ಲಾಗ್ಲಿ, ಗೌರ್ಮೆಂಟ್ ಕೆಲಸದಲ್ಲಾಗ್ಲಿ, ಖಾಸಗಿ ಕೆಲಸ ವ್ಯವಹಾರಗಳಾಗ್ಲಿ ಇಷ್ಟು. ಆಮೇಲೆ ಇನ್ನೊಂದೇನಂತಂದ್ರೆ, ದಿನಸಿ ಅಂಗಡಿಗಳನ್ನ ಇಟ್ಕೊಂಡಿರ್ತಕ್ಕಂಥದ್ದು, ಗುಳಿಗೆ ಶಾಪ್ಗಳನ್ನ ಇಟ್ಕೊಂಡಿರ್ತಕ್ಕಂಥದ್ದಾಗ್ಲಿ, ಬಸ್ಗಳನ್ನ ಓಡಿಸ್ತಕ್ಕಂಥ ಕಂಡಕ್ಟರ್ಗಳಿಗಾಗಲಿ, ಡ್ರೈವರ್ಗಳಿಗಾಗ್ಲಿ ಸಹಿತ, ಈ ವಾಹನ ಚಾಲಕರಿಗಾಗ್ಲಿ, ಇವೆಲ್ಲವೂ ಸಹಿತ ಒಂದಿಷ್ಟು ಲಾಭಗಳು, ಒಂದಿಷ್ಟು ಲಾಭಗಳ ಬರುವಂತದ್ದಾಗಿರ್ತಕ್ಕಂಥದ್ದು. ಆದರೆ ನಷ್ಟ ಏನಾಗ್ತದ್ರ ಗುರುಗಳ ಅಂತಂದ್ರೆ, ಚೀಟಿ ದುಡ್ಡು ಕೊಟ್ಟು ಸೈನ್ ಹಾಕೋದಾಗ್ಲಿ, ಯಾರೋ ನಿಮ್ಗೆ ಸ್ನೇಹಿತರು ಕರೀತಾರೆ ಒಂದು ಸೈನ್ ಹಾಕ್ಬಾ ಅಂತ ಹೇಳಿ ಅದ್ ನಿಮ್ ಮೇಲೆ ತಗಲಾಕೊಂಡ್ತಕ್ಕಂಥದ್ದಾಗಿರ್ತಕ್ಕಂಥದ್ದು. ಒಂದ್ ಒಳ್ಳೇದ ಅವಕಾಶಗಳು ಸಿಕ್ಕಾಗ ನನ್ನ ಗೆಳೆಯ ಅನ್ಕೊಂತ ಹೋಗ್ತೀರಾ, ಗೆಳೆಯ ಹಿಂದ್ಗಡೆ ಒಂದ್ ಚೂರಿ ಹಾಕುವಂಥದ್ದು ಈ ತಿಂಗಳಾಗ್ತದೆ. ಯಾರಿಗೂ ಈ ತಿಂಗಳ ಸೈನ್ ಹಾಕ್ಬೇಡಿ. ಅವಶ್ಯವಾಗಿ ಬೇಕಾಗಿರತಕ್ಕಂಥ ಸ್ನೇಹ ತುಂಬಾ ಹಚ್ಕೊಂಡಿದ್ದಾನಂದ್ರೆ ಮಾತ್ರ ಹಾಕಿ. ಈ ತಿಂಗಳಲ್ಲಿ ಯಾರೋ ಕರ್ಕೊಂಡೋಗಿ ಒಂದ್ ಸೈನ್ ಹಾಕ್ತಾರೆ ಅಂದ್ರೆ ಅದು ನಿಮ್ಮ ಮೇಲೆ ಬರ್ತದ, ಅವ್ನು ಸತ್ತೋಗ್ಬಿಟ್ರೆ ನಿಮ್ಮ ಮೇಲೆ ಬರ್ತದ. ಇಂಥ ಒಳ್ಳೆ ಅವಕಾಶಗಳು ನಿಮ್ಗೆ ಹಣ ಬಂದ್ರು ಸಹಿತ ಇಂದು ಒಳ್ಳೆ ಕೆಟ್ಟ ಸುದ್ದಿಗಳು ಬರ್ತಕ್ಕಂಥದ್ದು. ಅದಕ್ಕಾಗಿ ಚೀಟಿ ದುಡ್ಡು ವ್ಯವಹಾರದಲ್ಲಾಗ್ಲಿ, ಮತ್ತೆ ಈ ಕಾರುಗಳನ್ನ ತಗೊಳೋದಾಗ್ಲಿ, ಬೈಕ್ಗಳನ್ನ ತಗೊಳೋದಾಗ್ಲಿ, ಲೋನ್ಗಳನ್ನ ತಗೊಳೋದಾಗ್ಲಿ, ಇವ್ಯಾವುದಕ್ಕೂ ಸೈನ್ ಹಾಕ್ಬೇಡಿ. ಯಾರು ಸಿಂಹರಾಶಿಯವರಾಗಿರ್ತಕ್ಕಂಥ ಸ್ವಲ್ಪ ಜಾಗೃತರಾಗಿರ್ತಕ್ಕಂಥದ್ದು. ಮತ್ತೆ ಇನ್ನೊಂದು ಏನಾದರ ಗುರುಗಳ ಅಂದ್ರೆ, ಆರೋಗ್ಯ ಸಮಸ್ಯೆ, ಮಂಡೆಗೆ ಸಂಬಂಧಿಸಿದಂತ, ಎದೆಗೆ ಸಂಬಂಧಿಸಿದಂತ, ಹಲ್ಲಿಗೆ ಸಂಬಂಧಿಸಿದಂತ ಕಾಯಿಲೆಗಳು ನಿಮ್ಗೆ ಕಂಡು ಬರ್ತಕ್ಕಂಥದ್ದು. ಅದಕ್ಕಾಗಿ ಆರೋಗ್ಯವನ್ನ ಹುಷಾರಾಗಿಟ್ಕೊಳ್ಳಿ. ಹೆಲ್ತ್ ಈಸ್ ವೆಲ್ತ್ ಅಂತ, ಆರೋಗ್ಯವನ್ನ ಹುಷಾರಾಗಿಟ್ಕೊಳ್ಳಿ. ಮತ್ತೆ ನಮ್ಗೇನದ ಗುರುಗಳ ಈ ತಿಂಗಳ ಲಾಭ ಅಂತಂದ್ರೆ, ನಿಮ್ಗೆ 15ನೇ ತಾರೀಕಿನ ನಂತರ ಒಳ್ಳೆ ಹಣದುಬ್ಬರ ಬರ್ತದ. ಸೂರ್ಯನಷ್ಟೇ ಪ್ರಕಾಶವಾಗಿರ್ತಕ್ಕಂಥ ನಿಮ್ಮ ಹೆಸರು ಸ್ವಲ್ಪ ಪಸರಿಸ್ತದ, ಹೆಸರು ಬೆಳವಣಿಗೆ ಆಗ್ತದ, ದುಡ್ಡು ಬರ್ತದ, ಯೋಗ ಬರ್ತದ, ಐಶ್ವರ್ಯ ಬರ್ತದ, ಒಳ್ಳೆಯ ಸಂಗಾತಿ ಬರ್ತಾರೆ, ಒಳ್ಳೆಯ ಗೆಳೆಯ ಬರ್ತಾನೆ, ದುಷ್ಟರಿದ್ರಿಗೂ ಸಹಿತ ನೀವು ಒಳ್ಳೆಯ ಮಿತ್ರರಾಗ್ತೀರಾ.
ಎಲ್ಲವೂ ಸಹಿತ ಸಿಂಹರಾಶಿಗೆ ಒಂದೊಳ್ಳೆಯ ಅವಕಾಶಗಳು ಸಹಿತ ಸೃಷ್ಟಿಯಾಗುವಂಥದ್ದು. ಒಟ್ಟಾರೆಯಾಗಿ ಗುರುಗಳ ಹೇಳ್ಬೇಕಂದ್ರೆ ಸಿಂಹರಾಶಿವರೆಗೆ ಜೂನ್ ತಿಂಗಳಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು, ನೆಮ್ಮದಿ ಸಿಗುವಂಥದ್ದು. ಆದರೆ ಮೈನಸ್ ಪಾಯಿಂಟ್ ಏನಂದ್ರೆ ಆರೋಗ್ಯದಲ್ಲಿ ಸ್ವಲ್ಪ ಕುಂಠಿತನ ಆಗಿ ಕಂಡು ಬರ್ತಕ್ಕಂಥದ್ದು. ಹಾಗಾಗಿ ನಾವೇನ್ ಮಾಡ್ಬೇಕ್ರಿ ಗುರುಗಳ ಅಂತಂದ್ರೆ ನಿಮಗೆ ಸಾಧ್ಯ ಆದಷ್ಟು ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಕಪ್ಪು ಎಳ್ಳನ್ನ ದಾನವಾಗಿ ಕೊಟ್ಟು ಪ್ರದಕ್ಷಿಣೆಯನ್ನ ಹಾಕಿ ಬರ್ತಕ್ಕಂಥದ್ದು. ಜನರು ಎಲ್ಲಿ ತಪ್ಪು ಮಾಡ್ತಾ ಇದಾರೆ ಅಂತಕ್ಕಂಥದ್ದು ನಿಮ್ಗೆ ಹೇಳ್ತೀನಿ. ಜನ ಯಾಕೆ ತಪ್ಪು ಮಾಡ್ತಾ ಇದ್ದಾರೆ ಅಂತಂದ್ರೆ ಎಲ್ಲಿ ತಪ್ಪಾಗ್ತಿದೆ ಗುರುಗಳ ಜೀವನದಲ್ಲಿ, ನಮ್ಮ ಜೀವನದಲ್ಲಿ ಯಾಕೆ ತಪ್ಪಾಗ್ತಿದೆ ಅಂದ್ರೆ ಜನಗಳಿಗೆ ಯಾವ ದೇವರಿಗೆ ಎಷ್ಟು ಪ್ರದಕ್ಷಿಣೆ ಹಾಕ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಯಾವ ದೇವರಿಗೆ ನಾವ್ ಎಷ್ಟು ಪ್ರದಕ್ಷಿಣೆ ಹಾಕಿದ್ರೆ ದೇವರ ತೃಪ್ತಿ ಆಗ್ತಕ್ಕಂಥದ್ದು. ನೋಡಿ, ಸೂರ್ಯನಿಗೆ ನಮಸ್ಕಾರ ಮಾಡಿದ್ರೆ ತುಂಬಾ ಪ್ರಿಯ ಆಗ್ತಾನ, ಶಿವನಿಗೆ ಬಿಲ್ಪತ್ರೆ ಕೊಟ್ರೆ ತುಂಬಾ ಪ್ರಿಯನಾಗ್ತಾನಂತೆ, ಮತ್ತೆ ಗಣಪತಿಗೆ ಗರಿಕೆ ಕೊಟ್ರೆ ತುಂಬಾ ಪ್ರಿಯನಾಗ್ತಕ್ಕಂಥದ್ದು, ಮತ್ತೆ ಕೃಷ್ಣನಿಗೆ ತುಳಸಿ ಪತ್ರೆ ಕೊಟ್ರೆ ಪ್ರಿಯನಾಗಿರ್ತಕ್ಕಂಥದ್ದು. ಹಿಂಗೆ ಯಾವ ದೇವರಿಗೆ ಎಷ್ಟು ಬಾರಿ ಪ್ರದಕ್ಷಿಣೆ ಹಾಕಿದ್ರ ಸಂತೃಪ್ತಿಗೊಳ್ತಾನ. ಮೊದಲನೇದಾಗಿ ಯಾವ ದೇವರಿಗೆ ಗುರುಗಳ ಫಸ್ಟ್ನೇದಾಗಿ ಯಾವ ದೇವರಿಗೆ ನಾವ್ ಎಷ್ಟು ಪ್ರದಕ್ಷಿಣೆ ಹಾಕ್ಬೇಕಂದ್ರೆ ಗಣಪತಿಗೆ 4 ಬಾರಿ ಪ್ರದಕ್ಷಿಣೆಯನ್ನ ಹಾಕ್ತಕ್ಕಂಥದ್ದು. ಗಣಪತಿಗೆ 4 ಬಾರಿ ಪ್ರದಕ್ಷಿಣೆ ಹಾಕ್ಬೇಕು. ಆಂಜನೇಯ ಅವತಾರ ಪುರುಷನಾಗಿರ್ತಕ್ಕಂಥವನಿಗೆ 3 ಬಾರಿ ಪ್ರದಕ್ಷಿಣೆ ಹಾಕ್ತಕ್ಕಂಥದ್ದು. ವಿಷ್ಣು ದೇವನಿಗೆ 3 ಬಾರಿ ಪ್ರದಕ್ಷಿಣೆ ಹಾಕ್ಬೇಕು. ದುರ್ಗಾದೇವಿಗೆ 1 ಬಾರಿ ಪ್ರದಕ್ಷಿಣೆ ಹಾಕ್ತಕ್ಕಂಥದ್ದು. ನವಗ್ರಹಗಳಿಗೆ 9 ಸುತ್ತು ಪ್ರದಕ್ಷಿಣೆಯನ್ನ ಹಾಕ್ತಕ್ಕಂಥದ್ದು. ರವಿ ಅಂದ್ರೆ ಸೂರ್ಯಗ್ರಹಗೆ 7 ಬಾರಿ ಪ್ರದಕ್ಷಿಣೆಗಳನ್ನ ಹಾಕ್ತಕ್ಕಂಥದ್ದು. ಶಿವನಿಗೆ ಗರ್ಭಗುಡಿಯಿಂದ ನಿಂತ್ಕೊಂಡು ಅರ್ಧ ಪ್ರದಕ್ಷಿಣೆ ಹಾಕ್ಬೇಕು. ಅರ್ಧನಾರೀಶ್ವರ ಅರ್ಧ ಪ್ರದಕ್ಷಿಣೆ ಹಾಕ್ತಕ್ಕಂಥದ್ದು ಶಿವನಿಗಾಗಿರ್ತಕ್ಕಂಥದ್ದು. 1 ಬಾರಿ ಹಾಕ್ಬೇಕು. ಯಾರಿಗೆ? ಶಿವನಿಗಾಗಿರ್ತಕ್ಕದ್ದು. ರಾಘವೇಂದ್ರ ಸ್ವಾಮಿಗೆ ಎಷ್ಟು ಬಾರಿ ಹಾಕ್ಬೇಕ್ರಿ? 3 ಬಾರಿ ರಾಘವೇಂದ್ರ ಸ್ವಾಮಿಗೆ ಪ್ರದಕ್ಷಿಣೆಯನ್ನ ಹಾಕ್ತಕ್ಕಂಥದ್ದು. ಶನಿದೇವನಿಗೆ ಎಷ್ಟು ಹಾಕ್ಬೇಕಂದ್ರೆ 9 ಬಾರಿ ಪ್ರದಕ್ಷಿಣೆಯನ್ನ ಹಾಕ್ತಕ್ಕಂಥದ್ದು. ಸುಬ್ರಹ್ಮಣ್ಯನಿಗೆ ಎಷ್ಟು ಹಾಕ್ಬೇಕ್ರಿ ಗುರುಗಳ? ಸುಬ್ರಹ್ಮಣ್ಯನಿಗೆ 11 ಬಾರಿ ಪ್ರದಕ್ಷಿಣೆಗಳನ್ನ ಹಾಕ್ತಕ್ಕಂಥದ್ದು. ಅಶ್ವತ್ಥ ಮರಕ್ಕೆ ಅರಳಿಕಟ್ಟೆಗೆ ಎಷ್ಟು ಬಾರಿ ಪ್ರದಕ್ಷಿಣೆ? 7 ಬಾರಿ ಪ್ರದಕ್ಷಿಣೆಗಳನ್ನ ಹಾಕ್ತಕ್ಕಂಥದ್ದು. ಈ ಕಾನ್ಸೆಪ್ಟ್ ಅನ್ನ ನೆನ್ಪಿಟ್ಕೊಳ್ಳಿ, ಮತ್ತೆ ಆದಷ್ಟು ಜನಗಳಿಗೆ ಶೇರ್ ಮಾಡಿ. ಒಂದಿಷ್ಟು ಜನ ಮಾಹಿತಿ ಸಿಗ್ತಕ್ಕಂಥದ್ದು. ಸುಮ್ನೆ ದೇವಸ್ಥಾನಕ್ಕೆ ಬರ್ತಾರೆ, ಸುಮ್ನೆ ಒಂಥರ ವಾಕಿಂಗ್ ಮಾಡ್ದಂಗೆ ರೌಂಡ್ ಹಾಕ್ಬಿಡ್ತಾರೆ. ಯಾವ ದೇವರಿಗೆ ಎಷ್ಟು ಪ್ರದಕ್ಷಿಣೆ ಹಾಕಿದ್ರೆ ತೃಪ್ತಿ ಆಗ್ತಕ್ಕಂಥದ್ದು? ಶಿವನಿಗಾಗ್ಲಿ, ಗಣಪತಿಗಾಗ್ಲಿ, ವಿಷ್ಣುಗಾಗ್ಲಿ, ಸರಸ್ವತಿಗಾಗ್ಲಿ ಎಲ್ಲ ದೇವರಿಗೆ ಇದಿಷ್ಟ ಆಗಿರ್ತಕ್ಕಂತಹ ಪ್ರದಕ್ಷಿಣೆ. ಸುಮ್ಮನೆ 5 ಬಾರಿ 9 ಬಾರಿ 8 ಬಾರಿ ಹಾಕಿ ಪ್ರಯೋಜನ ಆಗಲ್ಲ. ಇಷ್ಟು ಬಾರಿ ಪ್ರದಕ್ಷಿಣೆ ಹಾಕಿದ್ರೆ ಒಂದೊಳ್ಳೆಯ ಅವಕಾಶಗಳು ಸಿಗ್ತಕ್ಕಂಥದ್ದು. ಹಾಗಾಗಿ ಜೀವನದಲ್ಲಿ ಒಂದೊಳ್ಳೆಯ ಅವಕಾಶಗಳು ಬರ್ತವ. ಕಾಯ್ಬೇಕು, ತಾಳಿದವನು ಬಾಳಿಯಾದನು ಅಂತಕ್ಕಂತಹ ಮಾತನ್ನ ಹೇಳಬಲ್ಲೆ. ನಮ್ಮ ಜೀವನ ಅಂತಕ್ಕಂಥದ್ದು ಒಂಥರ ಖಾಲಿ ಬಾಟ್ಲಿ ಇದ್ದಂಗೆ. ಜೀವನ ಅಂತಕ್ಕಂಥದ್ದು ಖಾಲಿ ಬಾಟ್ಲಿ ಇದ್ದಂಗೆ. ಆ ಖಾಲಿ ಬಾಟ್ಲಿ ಒಳಗಡೆ ಒಂದ್ ಒಳ್ಳೆಯ ಹಾಲು ಹಾಕಿ ಮಾರಿಕೊಟ್ರೆ 20 ರೂಪಾಯಿ ತಗೊಳ್ತಾರೆ. ಅದೇ ಖಾಲಿ ಬಾಟ್ಲಿಯನ್ನ ಅದಕ್ಕೆ ಸ್ವಲ್ಪ ಜೇನುತುಪ್ಪ ಹಾಕಿ ಕೊಟ್ರೆ 100 ರೂಪಾಯಿ ತಗೊಂತಾರೆ. ಅದೇ ಖಾಲಿ ಬಾಟ್ಲಿಗೆ ಗ್ಲುಕೋಸ್ ಅನ್ನ ಹಾಕಿ ಕೊಟ್ರೆ 250 350 ರೂಪಾಯಿ ಕೊಡ್ತಾರೆ. ಅದೇ ಖಾಲಿ ಬಾಟ್ಲಿಗೆ ಜೇನುತುಪ್ಪ ಹಾಕಿ ಕೊಟ್ರೆ 500 ರೂಪಾಯಿ ಕೊಡ್ತಾರೆ. ಅದೇ ಖಾಲಿ ಬಾಟ್ಲಿಗೆ ಕರೋನಾ ಟೈಮಲ್ಲಿ ಗ್ಲುಕೋಸ್ ಹಾಕಿ ಕೊಟ್ರೆ 1 ಲಕ್ಷ ದುಡ್ಡು ಕೊಡ್ತಾರೆ. ಆಗ ನಮ್ಮ ಜೀವನ ಅಂತಕ್ಕಂಥದ್ದು ಖಾಲಿ ದೇಹನೇ, ಖಾಲಿ ಬಾಟ್ಲೆ. ಆಗ ನಾವೇನ್ ಮಾಡ್ಬೇಕು? ಜ್ಞಾನ ಅಂತಕ್ಕಂಥದ್ದು, ವಿವೇಚನೆ ಅಂತಕ್ಕಂಥ ಸಂಸ್ಕಾರವನ್ನ ತುಂಬಿಕೊಂಡ್ರೆ ಎಲ್ಲವೂ ಸಹಿತ ಅನುಭವಗಳಾಗಿರ್ತಕ್ಕಂಥದ್ದು. ಬುದ್ಧಿ ದುಡಿದ್ರೆ ಮಾಲೀಕ ಆಗ್ತಾನೆ, ದೇಹ ದುಡಿದ್ರೆ ಕಾರ್ಮಿಕ ಆಗ್ತಾನೆ. ಅರ್ಥ ಆಗ್ತಕ್ಕಂಥದ್ದು. ದೇಹ ದುಡಿದ್ರೆ ಕಾರ್ಮಿಕ ಆಗ್ತಕ್ಕಂಥದ್ದು, ಬುದ್ಧಿ ದುಡಿದ್ರೆ ಮಾಲೀಕನಾಗ್ತಕ್ಕಂಥದ್ದು. ಬೇಡಿ ತಿನ್ನು ನೀಡಿದಷ್ಟು, ದುಡಿದು ತಿನ್ನು ಬೇಕಾದಷ್ಟು ಅಂತ ಗುರುಗಳು ಹೇಳ್ತಕ್ಕಂಥ ಸಿದ್ಧಾರೂಢಜ್ಜಾರು. ಅದಕ್ಕಾಗಿ ನಾವೆಲ್ಲರೂ ಸಹಿತ ಎಲ್ಲರೂ ಒಂದಾಗಿರೋಣ, ಒಟ್ಟಾಗಿರೋಣ ಅಂತಕ್ಕಂಥದ್ದೇ ನಮ್ಮ ಅಭಿಲಾಷೆ. ಯಾವ ದೇವರಿಗೆ ಎಷ್ಟೆಲ್ಲ ಪ್ರದಕ್ಷಿಣೆಗಳನ್ನ ಹಾಕಿದ್ವಿ ಅಂತ ತಿಳಿಸ್ಕೊಟ್ವಿ. ಮುಂದಿನ ಬಾರಿ ಯಾವ ದೇವರಿಗೆ ಎಷ್ಟು ದೀಪಗಳನ್ನ ಹಚ್ಚಬೇಕು ಅಂತಕ್ಕಂಥದ್ದು ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಇದ್ರೆ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಜನಕ್ಕೆ ಆದಷ್ಟು ಶೇರ್ ಮಾಡಿ. ಒಂದಿಷ್ಟು ಮಾಹಿತಿ ಸಿಗ್ತದೆ ಯಾವ ರೀತಿಯಾಗಿ ಪ್ರದಕ್ಷಿಣೆ ಹಾಕುವಂಥದ್ದು. ಅದಕ್ಕಾಗಿ
ನೀವು ನಮ್ಮನ್ನ ಬೆಳೆಸಿ ಮತ್ತೆ ನೀವು ಬೆಳೆಸಿರ ಅಂತಕ್ಕಂಥದ್ದು ನನಗೆ ಗೊತ್ತಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲರೂ ಆದಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಪ್ರೀತಿ ನನ್ನ ಮೇಲೆ ಸದಾಕಾಲ ಯಾವತ್ತೂ ಹಿಂಗೆ ಇರಲಿ ಅಂತಕ್ಕಂಥದ್ದು ನನ್ನ ಅಭಿಲಾಷೆ ಆಗಿರ್ತಕ್ಕಂಥದ್ದು. ಎಲ್ಲರಿಗೂ ಒಳ್ಳೇದಾಗ್ಲಿ, ಶುಭವಾಗ್ಲಿ, ಶುಭಂ ಭೂಯಾತ್. ನಮಸ್ಕಾರಗಳು. ಸರ್ವೇ ಜನಃ ಸುಖಿನೋ ಭವಂತು.